ಕೇಂದ್ರದಲ್ಲಿರುವಂಥ ಸರ್ಕಾರ ಇವರು ಈ ಒಟ್ಟಾರೆ ಹೋರಾಟ ಮಾಡಿ ಇವತ್ತು ಈ ಸಫಲತೆಗೆ ಕಾರಣ ಆಗಿರುವಂತಹ ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾಡ ಸಾಧು ಸಂತರ ಒಂದು ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನ ಬದಿಗೊತ್ತಿ ನಮಗೆ ಈ ಕಾರ್ಯಕ್ರಮ ಆಹ್ವಾನನೇ ಇಲ್ಲ. ಹಿಂದೂ ಮಹಾಸಭಾ ಯಾರು ಮೂಲ ವಕಾಲತ್ದಾರಿದ್ದಾರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಮ್ಮನ್ನು ಕರೆದಿಲ್ಲ. ಅವರು ಕರೆಯದಿದ್ರೂ ಕೂಡ ನಾವು ನಮ್ಮ ಹಕ್ಕನ್ನು ಸ್ಥಾಪಿಸಿ ನಾವು ಕಾರ್ಯಕ್ರಮಕ್ಕೆ ನಾವು ಅದನ್ನು ಅದರ ವಿಚಾರದಲ್ಲಿ ಬೇರೆ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಹೋರಾಟ ನಮ್ಮದು. ಆದರೆ ಹಿಂದಿನಿಂದಲೂ ಹಿಂದೂ ಮಹಾಸಭೆ ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ. ಇಂದಿನವರೆಗೂ ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಅಧಿಕಾರಕ್ಕೇರಿ ಬಂದು ನಮಗೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ನೀವು ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹಿಂದುತ್ವ ಮಾಡಿದರೆ ಅದು ಹಿಂದೂ ಮಹಾಸಭೆ ಅದಕ್ಕೆ ಒಪ್ಲಿಕ್ಕೆ ತಯಾರಿಲ್ಲ. ನೀವು ಆಡಳಿತದಲ್ಲಿರುವಂಥ ಸರ್ಕಾರ, ಅದು UP ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದು ನಿಮ್ಮ ಜವಾಬ್ದಾರಿ. ಇದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಸವಲತ್ತುಗಳನ್ನು ಕೊಟ್ಟು ನಡೆಸುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ, ಅದು ಮಾಡಿ, ಪರವಾಗಿಲ್ಲ. ಆದರೆ ಪೂರ್ಣ ಪ್ರಮಾಣದ ದೇವಸ್ಥಾನ ಆಗೋದಕ್ಕಿಂತ ಮುಂಚೆನೆ ಕೇವಲ ಚುನಾವಣೆಯ ದೃಷ್ಟಿಯಿಂದ ಮಾಡುವಂಥದ್ದನ್ನು ಇದು ಧರ್ಮಶಾಸ್ತ್ರದ ವಿರುದ್ಧ, ನಮ್ಮ ಒಂದು ಶಾಸ್ತ್ರಕ್ಕೆ ಅಪಚಾರ ಆಗುವಂಥ ಕೆಲಸ. ಆದ್ದರಿಂದ ಇದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಮೊಘಲರ ಕಾಲದಿಂದ, ಅನಂತರ ಪೋರ್ಚುಗೀಸರ ಕಾಲದಲ್ಲಿ, ಅನಂತರ ಟಿಪ್ಪುವಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ ನಿರಂತರವಾಗಿ ಈ ರೀತಿಯ ಅಟ್ಯಾಕ್ಗಳಾಗುವಂಥದ್ದು. ಇದು ಈಗ ಕೇಂದ್ರದಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನ ಈ ರೀತಿ ಅವಹೇಳನೆ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು, ಇದು ಧರ್ಮದ ವಿಡಂಬನೆ ಆಗಿದೆ. ಯಾವ ಹಿಂದೂ ಸಮಾಜವನ್ನು ಕಟ್ಟಬೇಕು, ಪ್ರಭು ಶ್ರೀರಾಮ ನಮ್ಮೆಲ್ಲ ಆದರ್ಶ ಅಂತ ನಾವು ಒಂದು ದೊಡ್ಡ ವಿಚಾರವಾಗಿ ಸಂಭ್ರಮಾಚರಣೆ ಮಾಡುವ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ಹೋರಾಟ ಮಾಡುವವರನ್ನ ನೀವು ಬದಿಗೊತ್ತಿ ಕೇವಲ ಒಂದು ಚುನಾವಣೆಯ ಸರಕನ್ನಾಗಿ ಶ್ರೀರಾಮನನ್ನು ಉಪಯೋಗ ಮಾಡ್ತೀರಿ ಅಂತ ಹೇಳಿದರೆ ಇದನ್ನು ಒಪ್ಪತಕ್ಕಂಥ ವಿಚಾರ ಅಲ್ಲ. ಆದರೆ ಇದನ್ನು ನಾವು ಖಂಡಿಸ್ತೇವೆ. ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು, ಮಂತ್ರಾಕ್ಷತೆಯನ್ನು ನಿಮ್ಮಿಷ್ಟಕ್ಕೆ ಮಾಡಿಕೊಂಡು, ಯಾವುದೇ ಶಾಸ್ತ್ರವನ್ನು ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗ್ಲೂ ನಿಮಗೆ ತಟ್ಟೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ.